ಕುಕ್ಟೌನ್ನ ಇದು ಬೆಂಗಳೂರು ಕಂಟೋನ್ಮೆಂಟ್ ಪ್ರದೇಶದ ಕುಕ್ಟೌನ್ನ ಹೈ ಸ್ಟ್ರೀಟ್ ಚಿಲ್ಡ್ರನ್ ಪಾರ್ಕ್ ಅಂತ. ಹೈ ಸ್ಟ್ರೀಟ್ ಚಿಲ್ಡ್ರನ್ ಪಾರ್ಕ್ನ ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೆ CSR ಫಂಡ್ನಿಂದ ಪ್ರೆಸ್ಟೀಜ್ ಇದಕ್ಕೆ ಅಪ್ರೂವ್ ಕೊಡದೇ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. BBMP ವಿಳಂಬ ಧೋರಣೆಯಿಂದ ಈ ಕುಕ್ಟೌನ್ ನಿವಾಸಿಗಳ ಸಂಘದವರು ಪ್ರೆಸ್ಟೀಜ್ನಿಂದ ಹಣ ತಂದು ಈಗ ಅದು ಕ್ಯಾನ್ಸಲ್ ಆಗುವ ಹಂತಕ್ಕೆ ಬಂದಿದೆ. ಇನ್ನೇನು ಗ್ರೇಟರ್ ಬೆಂಗಳೂರು ಆದರೆ ಹಣ ಮತ್ತು ವಾಪಸ್ ತಗೊಳ್ಳೋದು ಕಷ್ಟ ಆಗ್ಬೋದು ಅಂತ ಅವ್ರ ಆತಂಕ. BBMP ಅಧಿಕಾರಿಗಳು ಆದಷ್ಟು ಬೇಗ ಅದಕ್ಕೆ ಒಪ್ಪಿಗೆ ಕೊಟ್ಟರೆ ಈ ಪಾರ್ಕನ್ನು ಒಂದು ಸುಂದರ ಮಕ್ಕಳ ಪಾರ್ಕಾಗಿ ಅಭಿವೃದ್ಧಿಪಡಿಸ್ಬೋದು. ಇದು ಹೈ ಸ್ಟ್ರೀಟ್ ಪಾರ್ಕ್, ಇದು ಚಿಲ್ಡ್ರನ್ ಪಾರ್ಕು ಕುಕ್ಟೌನ್ನಲ್ಲಿ ಬರುತ್ತೆ. ಇದು ನೋಡಿ, ಕುಕ್ಟೌನ್ನ ಹೈ ಸ್ಟ್ರೀಟ್ ಪಾರ್ಕ್ನ ಒಂದು ದೃಶ್ಯ. ಓಕೆ, ಇದು ಚಿಲ್ಡ್ರನ್ಸ್ ಪಾರ್ಕ್. ಇದು ಚಿಲ್ಡ್ರನ್ ಪಾರ್ಕ್. ಈಗ ಏನಾಗಿದೆ, ಈಗ ನೋಡಿ ಗುಡ್ಡೆಗಳು, ಇದೆಲ್ಲ ಗುಡ್ಡೆಗಳೆಲ್ಲ ಇದೆ. ಇದೆಲ್ಲ ಮಕ್ಕಳು ಆಡ್ತಾರೆ, ಎಲ್ಲ ಬಿದ್ದು ಎದ್ದು ಪ್ರಾಬ್ಲಮ್ ತುಂಬ ಕಷ್ಟ ಆಗುತ್ತೆ ಮಕ್ಕಳು ಆಡೋಕ್ಕೆ. ಅದಕ್ಕೆ ನಾವು ಡೆವಲಪ್ ಮಾಡಬೇಕು ಅನ್ನೋದು. ಕುಕ್ಟೌನ್ ಚಿಲ್ಡ್ರನ್ಸ್ ಪಾರ್ಕ್. ಏನು ಪಾರ್ಕ್ ಹೆಸರೇನು? ಹೈ ಸ್ಟ್ರೀಟ್ ಪಾರ್ಕ್. ಹೈ ಸ್ಟ್ರೀಟ್ ಪಾರ್ಕ್. ಹಾಂ, ಹೈ ಸ್ಟ್ರೀಟ್ ಪಾರ್ಕ್, ಚಿಲ್ಡ್ರನ್ ಪಾರ್ಕ್. ಇದು ಕುಕ್ಟೌನ್ನ ಹೈ ಸ್ಟ್ರೀಟ್ ಪಾರ್ಕ್, ಚಿಲ್ಡ್ರನ್ಸ್ ಪಾರ್ಕ್ ಅಂತ. ನೋಡಿ, ಇಲ್ಲಿ ಯಾವುದು ನಿರ್ವಹಣೆ ಇಲ್ಲ, ಇಲ್ಲಿ ಮೇಂಟೆನೆನ್ಸ್ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ಕಲ್ಲುಗಳು ಬಿದ್ದಿವೆ, ಮಕ್ಕಳು ಫ್ರೀಯಾಗಿ ಆಟ ಆಡಲಿಕ್ಕಾಗಲ್ಲ. ನೋಡಿ, ತುಂಬ ಸಮಸ್ಯೆ ಇದೆ ಈ ಪಾರ್ಕ್ ನಿರ್ವಹಣೆ ಸಂಬಂಧಪಟ್ಟ. ಬನ್ನಿ ಸರ್, ಈ ಪಾರ್ಕ್ದು ಏನು ಸಮಸ್ಯೆ ಇದೆ, ಏನು ನೀವು ಇದು ಮಾಡ್ತಾಯಿದ್ದೀರಿ ಅಂತ. ಈಗ ನಾವು ಫಸ್ಟು ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಫಂಡಿಂದ ನಮ್ಮ MLA ಸಾಹೇಬರು KJ ಜಾರ್ಜ್ ಅವರು ಕೊಟ್ಟಿದ್ದಾರೆ. ಅದರಿಂದ ಸ್ವಲ್ಪ ಮಿಲ್ಟನ್ ಸ್ಟ್ರೀಟ್ ಪಾರ್ಕ್ ಡೆವಲಪ್ ಮಾಡಿದ್ವಿ. ಇದಕ್ಕೆ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ. ಅಲ್ಲಿ ಬಂದು ಲೈಟಿಂಗ್ ಮಾಡಬೇಕು, ಗಾರ್ಡನ್ ಲೈಟಿಂಗು, ಆಮೇಲೆ ಇಲ್ಲೂ ಸ್ವಲ್ಪ ನರ್ಸರಿ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂದ್ಬಿಟ್ಟು ಇವರಿಗೆ ನಮ್ಮ ಪ್ರೆಸ್ಟೀಜ್ ಗ್ರೂಪಿಗೆ ಹೋಗಿ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅವರು ಒಂದು ಪ್ರಾಜೆಕ್ಟ್ ಡೀಟೇಲ್ ಪ್ರಾಜೆಕ್ಟ್ ರೆಡಿ ಮಾಡಿ ಅದಕ್ಕೆ ಏನೇನು ಮಾಡಬೇಕು ಅಂದ್ಬಿಟ್ಟು ಒಂದು 4 ಟೆಕ್ನಿಕಲ್ ಟೀಮ್ ಬಂದಿದ್ರು. ಆ ಟೆಕ್ನಿಕಲ್ ಟೀಮ್ ಬಂದು ಡೀಟೇಲ್ ಪ್ರಾಜೆಕ್ಟ್ ರೆಡಿ ಮಾಡಿ ಸೆಪ್ಟೆಂಬರ್ ತಿಂಗಳು, ಲಾಸ್ಟ್ ಇಯರ್ ಸೆಪ್ಟೆಂಬರ್ ತಿಂಗಳು ಅಪ್ರೂವಲ್ ಕೊಟ್ಟರು. ಅಪ್ರೂವಲ್ ತೊಗೊಂಡು ನಾವೇನು ಮಾಡಿದ್ವಿ, BBMPಗೆ ಹೋಗಿ ಸಬ್ಮಿಟ್ ಮಾಡಿದ್ವಿ. ಅದು ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರು, ಆಮೇಲೆ ಜಾಯಿಂಟ್ ಕಮಿಷನರು ಸರೋಜಾ ಮೇಡಮು, ಆಮೇಲೆ ಝೋನಲ್ ಕಮಿಷನರ್ ಸ್ನೇಹಲ್, ಇವರು ಹೋಗಿ ಭೇಟಿಯಾಗಿ ನಮ್ಮ ಮನವಿ ಸಬ್ಮಿಟ್ ಮಾಡಿದ್ವಿ. ನವಂಬರ್ 11th ಇದುವರೆಗೆ ಅಪ್ರೂವಲ್ ಕೊಟ್ಟಿಲ್ಲ. 2024 ನವಂಬರ್ 11 ಕೊಟ್ಟಿರೋದು ಅರ್ಜಿ. ಮುಂದೆ ಎಲ್ಲ ಅವ್ರು ನಮಗೇನು ಸುದ್ದಿ ಬಂತು, ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರಪೋಸಲ್ ಅಪ್ರೂವ್ ಮಾಡಿದ್ದಾರೆ, ಜಾಯಿಂಟ್ ಕಮಿಷನರ್ ಅಪ್ರೂವ್ ಮಾಡಿದ್ದಾರೆ, ಝೋನಲ್ ಕಮಿಷನರ್ಗೂ ಹೋಗಿದೆ, ಝೋನಲ್ ಕಮಿಷನರ್ ಅಪ್ರೂವ್ ಮಾಡಿದ್ದಾರೆ. ಆದರೆ ಚೀಫ್ ಕಮಿಷನರ್ ಹತ್ರ ಇದೆ ಫೈಲ್ ಅಂದ್ಬಿಟ್ಟು ಇದುವರೆಗೆ ಆಗಲಿಲ್ಲ. ಈಗ ಗ್ರೇಟರ್ ಬ್ಯಾಂಗ್ಳೂರ್ ಆ್ಯಕ್ಟ್ ಅಂದ್ಬಿಟ್ಟು ಬರ್ತಾ ಇದೆ. ಈಗ ನಮ್ಮ ಪ್ರಪೋಸಲ್ ಏನಾಗ್ತದೆ ಅಂದ್ಬಿಟ್ಟು ಗೊತ್ತಿಲ್ಲ. ಅದಕ್ಕೆ ಒಂದು ಆಂಗ್ಸೈಟಿ ಡೆವಲಪ್ ಆಗಿದೆ. ಅದರಿಂದ ನಾವು ಮತ್ತೊಂದು ಮನವಿ ಕೊಟ್ಟಿದ್ದೀವಿ. ಅಲ್ಲ, ಯಾಕೆ ಡಿಲೇ ಆಗ್ತಾ ಇದೆ? ಅದು ನಮ್ಮ ಕಾರಣ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವು ಹೈಲೈಟ್ ಮಾಡಬೇಕು ಅಂದ್ಬಿಟ್ಟು ಪ್ರೆಸ್ ಮುಖಾಂತರ ಪ್ರೆಸ್ಟೀಜ್ನವ್ರು ಕೊಡ್ತಾ ಇದ್ದಾರೆ 85 ಲಕ್ಷ ಈ ಪಾರ್ಕ್ ಡೆವಲಪ್ ಮಾಡಲಿಕ್ಕೆ. ಅದು BBMP ಅದಕ್ಕೆ ಒಪ್ಪಿಗೆ ಕೊಡ್ತಾ ಇನ್ನೂ ಅಪ್ರೂವ್ ಕೊಟ್ಟರೆ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ಅಪ್ರೂವಲ್ BBMP ಅಪ್ರೂವ್ ಕೊಡಲೇಬೇಕು. ವಿತೌಟ್ ದೇ ವಿಲ್ ನಾಟ್ ಡೂ ಎನಿಥಿಂಗ್. ಕೊಟ್ಟಿಲ್ಲ ಅಂದ್ರೆ ಪಾರ್ಕ್ ಡೆವಲಪ್ ಮಾಡೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಇಲ್ಲೆಲ್ಲ ತುಂಬ ಸಮಸ್ಯೆ ಇದೆ. ಲಾಸ್ಟ್ 1 year ನಾವೇನು ಸತತವಾಗಿ ನಾವು ಪ್ರಯತ್ನ ಮಾಡಿದ್ವಿ, ಅಲ್ಲಿ ವಿಫಲವಾಗಿದೆ. ಈಗ ನೀವೇನು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ? ಈಗ ಸರ್ಕಾರ ಒಂದು ಅಪ್ರೂವಲ್ ಕೊಟ್ಬಿಟ್ರೆ ನಮ್ಮ ಇವ್ರಿಗೆ ನಮ್ಮ ಪ್ರೆಸಿಡೆಂಟ್ ಗ್ರೂಪ್ ಹೋಗಿ ನಾವು ಸಬ್ಮಿಟ್ ಮಾಡಿಬಿಡ್ತೀವಿ, ಅವ್ರ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈಗ KJ ಜಾರ್ಜ್ ಸಾಹೇಬರು, ಆನರಬಲ್ ಮಿನಿಸ್ಟರ್ ಆಫ್ ಎನರ್ಜಿ, ಅವರು ಒಂದು ಲೆಟರ್ ಕೊಟ್ಟಿದ್ದಾರೆ. ಆ ಲೆಟರ್ ನಮ್ಗೆ ಸಬ್ಮಿಟ್ ಮಾಡ್ತೀನಿ. ಆ ಲೆಟರ್ ಕೊಟ್ಟರು ಸಹ ಏನು ಮಾಡ್ತಾರೆ, BBMP ಏನು ಮಾಡ್ತಾ ಇದೆ, ಅದಕ್ಕೇನು ರೀಸನ್ ಕೊಡ್ತಾ ಇಲ್ಲ, ಯಾಕೆ ಡಿಲೇ ಅಂತ. ನಾವು ಹೋಗಿ ಮೀಟಿಂಗ್ ಮಾಡಿದ್ರೆ ಇದು ಇವತ್ತು ಆಗ್ತದೆ, ನಾಳೆ ಆಗ್ತದೆ. ಅಪ್ರೂವ್ ಆಯಿತು. ಚೀಫ್ ಕಮಿಷನರ್ ಹೋಗಿದೆ, ಅಡ್ಮಿನಿಸ್ಟ್ರೇಟರ್ ಹತ್ರ ಹೋಗಿದೆ, ವಿದಿನ್ 1 week ಸಿಗ್ತದೆ ಅಂತಾರೆ. ಏನಾಗ್ತಾ ಇದೆ, ಏನು ಕೆಲಸ ಆಗ್ತಾ ಏನಾಗ್ತಾ ಇದೆ. ಈಗ ಅವರು CSR ಫಂಡ್, ಪ್ರೆಸ್ಟೀಜ್ CSR ಫಂಡು ಈಗ ಯಾರಿಗೆ ಕ್ಯಾನ್ಸಲ್ ಆಗಿಬಿಡುತ್ತೆ ಅಲ್ವಾ? ಕ್ಯಾನ್ಸಲ್ ಆಗೋದು ಗೊತ್ತಿಲ್ಲ, ಬಟ್ ಡೈವರ್ಟ್ ಅಂತ ಮಾಡಿಬಿಡ್ತಾರೆ. ಈ ಫಂಡ್ 2 years ಪೆಂಡಿಂಗ್ ಇದೆ. ಅವ್ರು ಏನು ಮಾಡ್ತಾರೆ, ಅವ್ರು ಡೈವರ್ಟ್ ಮಾಡಿಬಿಡ್ತಾರೆ ಫಂಡು. ನಾವು ಏನು ಪ್ರಯತ್ನ ಮಾಡ್ತೀವಿ ಎಲ್ಲ ವೇಸ್ಟ್ ಆಗ್ತದೆ. ಓಕೆ. ಅದರಿಂದ BBMP ಸೀನಿಯರ್ ಸಿಟಿಸನ್ಸ್ ಎಲ್ಲ ಹೋರಾಡ್ತೀವಿ. ಈ ಪಾರ್ಕ್ ಮತ್ತು ಸಮಸ್ಯೆ ಬಗ್ಗೆ ಇಂಗ್ಲೀಷ್ This is an old park which is not in good condition. The equipment is dilapidated, there are stones, rocks. It is not safe for children.
So we wanted it to make it a safe park. So we approached Prestige Group and through their sponsorship to take over the park. Prestige Group very happily agreed, thanks to Mr. Albert, that we will take over the park. They are ready. Beautification and But maintenance. beautification and maintenance. Maintenance. 5 years maintenance also. But unless BBMP gives the approval, we have already got letter of approval from our local MLA. That also has come. But BBMP approval is pending for the last almost 8 months or 9 months, I think. So if you can please help us to get the approval, we can make a beautiful park, safe for children, safe for the community. See, it's very evident. The park is a small park. It's a small park, full of boulders. Children, though you have kept a lot of equipment for children, they cannot use it because of these boulders. Children are bound to, accidents, prone for accidents. Yeah. So we requested Albert. He is our, soul and soul. So then he got some funds from Prestige. Okay. Now Prestige, for taking up the work, they want approval from the corporation. They cannot enter otherwise to the park. So we have been pursuing with the BBMP. So far nothing has happened. So all that we request is, let the BBMP say, this park is, can be taken up under the scheme, whatever scheme. CSR fund. CSR funds, and let them develop. Unnecessarily, otherwise there is going to be a problem forever. That's all we want. Okay, sir. Thank you.